ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 3 ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಕವರ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ಸೆಕ್ಟರ್ಗೆ ಇದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ, ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ಈಗ ರಿಪೋರ್ಟ್ಸ್ ಮೂಲಕ ಬಂದಿದೆ. ಅಫಿಷಿಯಲ್ ಆಗಿ ಈ ರೀತಿ ಡಿಸಿಷನ್ ತಗೊಳ್ತಾರ ಇಲ್ವಾ ಗೊತ್ತಿಲ್ಲ. ಅದಕ್ಕಾಗಿ ಇನ್ನೂ ಒಂದಷ್ಟು ದಿನ ಕಾಯ್ಬೇಕಾಗತ್ತೆ. ನೋಡೋಣ ಯಾವ ಸುದ್ದಿ ಯಾವ ಸ್ಟಾಕ್ ಗಳಿಗೆ ಇದು ನೆಗೆಟಿವ್ ಆಗ್ಬೋದು, ಜೊತೆಗೆ ನಾವೇನ್ ಡಿಸಿಷನ್ ತಗೊಳ್ಬೇಕು ಇನ್ ಕೇಸ್ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಈ ಸುದ್ದಿ ಬಂದಿರೋದು GST ಗೆ ಸಂಬಂಧಪಟ್ಟಂತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ನಮ್ಮ GST ರೇಟ್ಸ್ ಅನ್ನ ನೋಡಿದ್ರೆ 5 ಸ್ಲ್ಯಾಬ್ಸ್ ಇದೆ. ಒಂದು 0% ಇರುವಂತದ್ದು, ಅಂದ್ರೆ ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ಇರುವಂತ ಐಟಮ್ಸ್. ಎರಡನೇದು 5% GST ಇರುವಂತದ್ದು, ನಂತರ 12% ಇರುವಂತದ್ದು, 18% ಹಾಗೂ 28%. ಈಗ ನಾವು ಡಿಸ್ಕಸ್ ಮಾಡಕ್ ಹೊರಟಿರುವಂತ ಸ್ಲ್ಯಾಬ್ ಅಂದ್ರೆ ಅದು 28% ಗೆ ಸಂಬಂಧಪಟ್ಟಂತದ್ದು. ಹಾಗೆ 28% ಅಲ್ಲಿ ಏನು ಗೂಡ್ಸ್ ಇದೆ, ಮೆಜಾರಿಟಿ ಅದರಲ್ಲಿ ಲಕ್ಸುರಿ ಐಟಮ್ಸ್. ಈ ಲಕ್ಸುರಿ ಐಟಮ್ ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಸ್ಪೆಸಿಫಿಕ್ ಆಗಿ ಈ 3 ಸೆಕ್ಟರ್ ಗೆ ಸಂಬಂಧಪಟ್ಟದ್ದು. ಇಲ್ಲಿ 3 ಇಮೇಜ್ ಇದೆ. ಒಂದು ಸಿಗರೇಟ್ಸ್, ಎರಡನೇದು ಕಾರ್, ಮೂರನೇದು ಕೂಲ್ ಡ್ರಿಂಕ್ಸ್ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಬಾಟಲ್ ಇದೆ. ಈ 3 ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ. ಕಾರ್ ಅಂದ ತಕ್ಷಣ ಎಲ್ಲ ಕಾರುಗಳಿಗಲ್ಲ, ಸ್ಪೆಸಿಫಿಕ್ ಕಾರುಗಳಿಗೆ ಅದನ್ನು ಕೂಡ ನಾವು ಮುಂದುವರೆದು ತಿಳ್ಕೊಳ್ಳೋಣ. ಎಸ್ಪೆಷಲಿ ಈ 3 ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಗಳಿಗೆ. ಹಾಗಾದ್ರೆ ಸುದ್ದಿ ಏನು ಆ ವಿಚಾರಕ್ಕೆ ನಾವು ಬಂದ್ರೆ ನೋಡಬಹುದು. ಸಿಗರೇಟ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಲಕ್ಸುರಿ ಕಾರ್ಸ್ ಅಂಡ್ ಮೋರ್ ಲೈಕ್ಲಿ ಟು ಅಟ್ರಾಕ್ಟ್ FTR GST. NDTV ಇದನ್ನ ರಿಪೋರ್ಟ್ ಮಾಡಿದೆ. ಏನಂದ್ರೆ ಸಿಗರೇಟ್ಸ್ ಹಾಗೂ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ಸೆಗ್ಮೆಂಟ್ ಅಲ್ಲಿ ಇರೋಂತವು, ಹಾಗೆ ಲಕ್ಸುರಿ ಕಾರ್ಸ್, ಈ 3 ಬಹುಶಃ ಹೆವಿ ಟ್ಯಾಕ್ಸ್ ಗೆ ಒಳಗಾಗಬಹುದು ಅಂತ. ಈಗಾಗ್ಲೇ 28% ಸ್ಲ್ಯಾಬ್ ಅಲ್ಲಿ ಇದಾವೆ ಈ 3 ಕೂಡ. ಈಗ GST ರ್ಯಾಷನಲೈಸೇಷನ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ಅಂದ್ರೆ ಏನೀಗ 5 ಸ್ಲ್ಯಾಬ್ಸ್ ಇದೆ, ಅದನ್ನ ಸಾಕಷ್ಟು ಕಡಿಮೆ ಮಾಡಬೇಕು ಅಂತ. ನಾನು ಈ ಹಿಂದೆ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ. 12% ಅಂಡ್ 18% ಏನಿದೆ ಅದರಲ್ಲಿ 12% ತೆಗೆದು 18% ನ ಇಟ್ಕೊಳ್ಬೇಕು ಅನ್ನೋ ಅಪ್ಡೇಟ್ ನ. ಅದೇ ರೀತಿ ಈಗ ಕೆಲವೊಂದು ಸುದ್ದಿಗಳು ಇದ್ದೇ ಇರುತ್ತೆ ಪ್ರತಿ ಸಲ GST ಕೌನ್ಸಿಲ್ ಮೀಟಿಂಗ್ ಹತ್ರ ಬಂದಾಗೆಲ್ಲ. ಈಗ ಬರ್ತಿರುವಂತಹ ಸುದ್ದಿ ಈ 3 ಸೆಕ್ಟರ್ ಗೆ ಸಂಬಂಧಪಟ್ಟಂತೆ. ಕರೆಂಟ್ಲಿ ನೋಡಬಹುದು ಈ 3 ಐಟಮ್ಸ್ 28% GST ಬ್ರಾಕೆಟ್ ಅಲ್ಲಿ ಇದೆ. ಜೊತೆಗೆ ಸಬ್ಜೆಕ್ಟ್ ಟು ಕಾಂಪೆನ್ಸೇಷನ್ ಸೆಸ್. ಕಾಂಪೆನ್ಸೇಷನ್ ಸೆಸ್ ಅಂದ್ರೆ +3% ಆಡ್ ಆಗುತ್ತೆ. 28% +3% 31% ಟ್ಯಾಕ್ಸ್ ಆಗುತ್ತೆ ಕಾಂಪೆನ್ಸೇಷನ್ ಸೆಸ್ ಸೇರ್ಕೊಂಡು. ಬಟ್ ಈ ಕಾಂಪೆನ್ಸೇಷನ್ ಸೆಸ್ ಎಲ್ಲ ವಸ್ತುಗಳ ಮೇಲೆ ಇಲ್ಲ, ಸೆಲೆಕ್ಟೆಡ್ ವಸ್ತುಗಳ ಮೇಲೆ ಇದೆ. ಹಾಗೆ ಈ ಕಾಂಪೆನ್ಸೇಷನ್ ಸೆಸ್ ಏನಿದೆ ಇದು ಮಾರ್ಚ್ 31, 2026ಕ್ಕೆ ಎಕ್ಸ್ಪೈರ್ ಆಗುತ್ತೆ. ಅಂದ್ರೆ GST ಜಾರಿಗೆ ತಂದಂತ ಸಂದರ್ಭದಲ್ಲಿ ರಾಜ್ಯಗಳಿಗೆ ಆಗುವಂತ ಆರ್ಥಿಕ ನಷ್ಟವನ್ನ ತುಂಬಿಸಲಿಕ್ಕೆ ಈ ಕಾಂಪೆನ್ಸೇಷನ್ ಸೆಸ್ ಅನ್ನ ತಂದಿದ್ರು. ಅದಕ್ಕೆ ಒಂದು ಲಿಮಿಟ್ ಇರುತ್ತೆ, ಆನಂತರ ಅದು ಇರೋದಿಲ್ಲ. ಬಟ್ ಸರ್ಕಾರ ನಿರ್ಧಾರವನ್ನ ಮಾಡಿದ್ರೆ ಮುಂದುವರಿಬಹುದೇನೋ ಗೊತ್ತಿಲ್ಲ. ಯೂಶಲಿ ನಿಮ್ಗೆ ಗೊತ್ತಲ್ಲ, ಸರ್ಕಾರಗಳು ಸಾಧ್ಯವಾದಷ್ಟು ಅವುಗಳನ್ನ ಡ್ರ್ಯಾಗ್ ಮಾಡ್ಲಿಕ್ಕೆ ನೋಡ್ತಾರೆ. ಅದರಲ್ಲೂ ಈಗಂತೂ ಫ್ರೀ ಬೀಸ್ ಯುಗ. ಹಾಗಾಗಿ ಸರ್ಕಾರಕ್ಕೆ ರೆವಿನ್ಯೂ ಜಾಸ್ತಿ ಆಗ್ಬೇಕು. ಇಂತಹ ಸಂದರ್ಭದಲ್ಲಿ ಎಕ್ಸ್ಪೈರ್ ಆಗುತ್ತೆ ಅಂದ್ರೆ ಅದನ್ನ ಮುಂದುವರ್ಸಕ್ ನೋಡ್ತಾರೆ, ಬಿಟ್ರೆ ಸ್ಟಾಪ್ ಮಾಡೋದಕ್ಕೆ ನೋಡೋದಿಲ್ಲ. ನೋಡೋಣ, ಅದಕ್ಕಿನ್ನೂ ಸಮಯ ಇದೆ, ಆಗ ಗೊತ್ತಾಗುತ್ತೆ. ನೋಡಬಹುದು. ಸೋರ್ಸಸ್ ಆಲ್ಸೋ ಸೆಡ್ ದ ಡೆಲಿಬರೇಷನ್ಸ್ ಓವರ್ ರಿಡಕ್ಷನ್ ಇನ್ ದ ನಂಬರ್ ಆಫ್ ಸ್ಲ್ಯಾಬ್ಸ್ ಟು 3 ಪಾಸಿಬ್ಲಿ ಬೈ ಅಬಲಿಷಿಂಗ್ ದ 12% ಸ್ಲ್ಯಾಬ್ ಇಸ್ ಅಂಡರ್ ವೇ. ನಾನು ಈ ಹಿಂದೆ ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ. 12% ಸ್ಲ್ಯಾಬ್ ಅನ್ನ ತೆಗೆದು 3 ಸ್ಲ್ಯಾಬ್ಸ್ ಅನ್ನ ಇಟ್ಕೊಳ್ಳೋದು, ಅಂದ್ರೆ 5%, 18%, 28% ಇದಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಇಲ್ಲಿ ನೋಡಬಹುದು ದ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ರೇಟ್ ಆನ್ ಸಿಗರೇಟ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂಡ್ ಹೈ ಎಂಡ್ ಕಾರ್ ಮೇ ಗೋ ಅಪ್ ಆಸ್ ಎ ಪ್ರಪೋಸಲ್ ಈಸ್ ಅಂಡರ್ ಕನ್ಸಿಡರೇಷನ್ ಟು ರೀಪ್ಲೇಸ್ ಕಾಂಪೆನ್ಸೇಷನ್ ಸೆಸ್ ವಿತ್ ಹೆಲ್ತ್ ಅಂಡ್ ಗ್ರೀನ್ ಸೆಸ್ ಆಸ್ ಪರ್ ಗವರ್ನಮೆಂಟ್ ಸೋರ್ಸಸ್. ಅಂದ್ರೆ ಕಾಂಪೆನ್ಸೇಷನ್ ಸೆಸ್ ಎಕ್ಸ್ಪೈರ್ ಆಗ್ತಾ ಇದೆ, ಅದನ್ನ ರೀಪ್ಲೇಸ್ ಮಾಡಬಹುದು ಅಂತ, ಹೆಲ್ತ್ ಅಂಡ್ ಗ್ರೀನ್ ಸೆಸ್ ಅಂತ. ಇದು ಸ್ಮಾರ್ಟ್ ಮೂವ್ ಅಂತಾನೆ ಹೇಳ್ಬೋದು, ಟ್ಯಾಕ್ಸ್ ಕಡಿಮೆ ಮಾಡದೇ ಇರೋದಕ್ಕೆ. ಅಟ್ಲೀಸ್ಟ್ ಜನ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂತ ಸಂದರ್ಭದಲ್ಲಿ ನಾವು ಕಡಿಮೆ ಮಾಡಲ್ಲ ಅನ್ನೋ ರೀತಿಯಲ್ಲಿ ಮೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಖಂಡಿತ ಇದು ಸಾಮಾನ್ಯ ಜನರಿಗೆ ಏನು ತೊಂದರೆ ಮಾಡೋದಿಲ್ಲ, ಬಟ್ ಕಂಪನೀಸ್ ಗಂತೂ ಒಂದಷ್ಟು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಆದ್ರೆ ನಮ್ ಸೇಲ್ಸ್ ಜಾಸ್ತಿ ಆಗ್ಬೋದೇನೋ, ಪ್ರೈಸ್ ಕಡಿಮೆ ಮಾಡ್ಬೋದೇನೋ ಅಂತ. ಆದ್ರೆ ಕಡಿಮೆ ಆಗದೆ ಇದ್ದಾಗ ಅಥವಾ ಇನ್ನು ಜಾಸ್ತಿ ಆದ್ರೆ ಅದು ಅಬ್ವಿಯಸ್ಲಿ ಕಂಪನೀಸ್ ಗಳಿಗೆ
ಬ್ಯಾಡ್ ನ್ಯೂಸ್ ಆಗುತ್ತೆ. ಆಸ್ ಎ ಶೇರ್ ಹೋಲ್ಡರ್ ಅದು ಬ್ಯಾಡ್ ನ್ಯೂಸ್ ಆಗುತ್ತೆ. ಆಸ್ ಎ ಕನ್ಸ್ಯೂಮರ್ ಖಂಡಿತ ಗುಡ್ ನ್ಯೂಸ್ ಆಗುತ್ತೆ. ಇನ್ ಕೇಸ್ ನೀವು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನ ಬಳಸೋರಾದ್ರೆ ಪ್ರೈಸ್ ಜಾಸ್ತಿ ಆಗಿಲ್ಲ ಅಂದ್ರೆ ಅದು ಗುಡ್ ನ್ಯೂಸ್, ಜಾಸ್ತಿ ಆದ್ರೆ ಬ್ಯಾಡ್ ನ್ಯೂಸ್. ಲಕ್ಸುರಿ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಟ್ಯಾಕ್ಸ್ ಕಡಿಮೆ ಆದ್ರೆ ಗುಡ್ ನ್ಯೂಸ್. ಸಿಗರೇಟ್ ಸೇದೋರ್ಗೆ ಪ್ರೈಸ್ ಜಾಸ್ತಿ ಆಗೋದು ಬ್ಯಾಡ್ ನ್ಯೂಸ್. ಬಟ್ ಶೇರ್ ಹೋಲ್ಡರ್ಸ್ ಗೆ ಗುಡ್ ನ್ಯೂಸ್. ಆದ್ರೆ ಕಂಪನಿಗಳು ಜಾಸ್ತಿ ಮಾಡಿದ್ರೆ, ಟ್ಯಾಕ್ಸ್ ಜಾಸ್ತಿ ಆದ್ರೆ ಅಲ್ಲ. ಒಟ್ಟಿನಲ್ಲಿ ಈ ಲಕ್ಸುರಿ ಐಟಮ್ಸ್ ಏನಿದೆ ಇವುಗಳ GST ಜಾಸ್ತಿನೇ ಆಗ್ಬೋದು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಯಾವೆಲ್ಲ ಕಂಪನೀಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ, ಎಸ್ಪೆಷಲಿ ಮೊದಲಿಗೆ ನಾವು ಟೊಬ್ಯಾಕೋ ಕಂಪನೀಸ್ ಅನ್ನ ನೋಡಿದ್ರೆ VST ಇಂಡಸ್ಟ್ರೀಸ್ ಇದೆ, ITC ಲಿಮಿಟೆಡ್ ಇದೆ, ಗಾಡ್ಫ್ರೈ ಫಿಲಿಪ್ಸ್, ಇನ್ನು ಹಲವು ಅನ್ಲಿಸ್ಟೆಡ್ ಕಂಪನೀಸ್ ಇದಾವೆ. ಕಂಪನೀಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವು Beyond 26 ರೆಡ್ಯೂಸ್ ಆಗ್ಬೋದು ಅಂತ, ಅದು ಆಗುವಂತ ಚಾನ್ಸಸ್ ಕಡಿಮೆ ಆಗ್ತಾ ಇದೆ. ಕಾಂಪೆನ್ಸೇಷನ್ ಸೆಸ್ ಪ್ಲೇಸ್ ಗೆ ಬಹುಶಃ ಗ್ರೀನ್ ಅಂಡ್ ಹೆಲ್ತ್ ಸೆಸ್ ಬರುವ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ಕಾರ್ಬೋನೇಟೆಡ್ ಡ್ರಿಂಕ್ ಸೆಗ್ಮೆಂಟ್ ಗೆ ಬಂದ್ರೆ ವರುಣ್ ಬೆವರೇಜಸ್ ಮೇಜರ್ ಕಂಪನಿ ಕಾರ್ಬೋನೇಟೆಡ್ ಡ್ರಿಂಕ್ ಸೆಗ್ಮೆಂಟ್ ಅಲ್ಲಿ. ಪೆಪ್ಸಿ ಕಂಪನಿಯ ಬಾಟ್ಲರ್, ಈ ಕಂಪನಿಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಆಗುತ್ತೆ. ಹಾಗಂತ ಸೇಲ್ಸ್ ಅಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಆಸ್ ಯೂಶುವಲ್ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತೆ. ಅಂದ್ರೆ ಇನ್ ಕೇಸ್ Beyond 26 ಕಾಂಪೆನ್ಸೇಷನ್ ಸೆಸ್ ರೆಡ್ಯೂಸ್ ಆಗಿದ್ದಿದ್ರೆ ಖಂಡಿತ ಅದು ಇವುಗಳಿಗೆ ಪಾಸಿಟಿವ್ ಆಗ್ತಾ ಇತ್ತು. ಕಂಪನಿಗಳು ಪ್ರೈಸ್ ಚೇಂಜ್ ಮಾಡಿಲ್ಲ ಅಂದ್ರೆ ಅವರ ಮಾರ್ಜಿನ್ಸ್ ಇಂಪ್ರೂವ್ ಆಗ್ತಾ ಇತ್ತು. ಚೇಂಜ್ ಮಾಡಿದ್ರೆ ಮಾರ್ಜಿನ್ಸ್ ಅಲ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇರೋದು, ಬಟ್ ಕನ್ಸ್ಯೂಮರ್ಸ್ ಗೆ ಕಡಿಮೆ ಪ್ರೈಸ್ ಗೆ ಸಿಗೋವು, ಆ ಒಂದು ಅಡ್ವಾಂಟೇಜ್ ಇರ್ತಾ ಇತ್ತು. ಅದು ಇರುವಂತ ಚಾನ್ಸಸ್ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು ಇನ್ ಕೇಸ್ ಇದು ಪಾಸಿಬಲ್ ಆದ್ರೆ. ಯಾಕಂದ್ರೆ ಇದು ರಿಪೋರ್ಟ್ಸ್ ಮೂಲಕ ಬರ್ತಿರುವಂತದ್ದು, ಏನು ಸರ್ಕಾರದಿಂದ ಬಂದಿರುವಂತ ಅನೌನ್ಸ್ಮೆಂಟ್ ಅಲ್ಲ. ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ಯಾಂಪಕೋಲಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ರೀಸೆಂಟ್ ಆಗಿ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನು ಕೂಡ ಕವರ್ ಮಾಡಿದೆ. VBL ಬೀಳ್ತಿರೋ ಕಾರಣ ಕವರ್ ಮಾಡಿದಂತ ಸಂದರ್ಭದಲ್ಲಿ ಇವರ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಇನ್ನು HCCB ಹಿಂದೂಸ್ತಾನ್ ಕೋಕೋ-ಕೋಲಾ ಬೆವರೇಜಸ್, ಈ ಕಂಪನಿ ಕೂಡ IPO ಮೂಲಕ ಮಾರ್ಕೆಟ್ ಗೆ ಎಂಟರ್ ಆಗುವಂತ ಪ್ಲಾನಿಂಗ್ ಅಲ್ಲಿ ಇದೆ ಅನ್ನೋ ಅಪ್ಡೇಟ್ ಗಳು ಬರ್ತಿದೆ. ಈ ಕಂಪನಿಗೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದ್ರೆ ಇದು ಕೂಡ ಕಾರ್ಬೋನೇಟೆಡ್ ಡ್ರಿಂಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇನ್ನು ಆಟೋ ಸ್ಟಾಕ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಇಲ್ಲಿ ಎಲ್ಲ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಕ್ ಆಗುದಿಲ್ಲ. ಯಾವ ಕಂಪನಿ ಲಕ್ಸುರಿ ಕಾರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅವುಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ GST ನಲ್ಲಿ ಲಕ್ಸುರಿಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಮಾಹಿತಿ ಇಲ್ಲ. ಅಂದ್ರೆ ಇಷ್ಟ ಪ್ರೈಸ್ ಗಿಂತ ಮೇಲೆ ಇದ್ರೆ ಅದು ಲಕ್ಸುರಿ, ಇಷ್ಟ ಪ್ರೈಸ್ ಒಳಗಡೆ ಇದ್ರೆ ಅದು ಲಕ್ಸುರಿ ಅಲ್ಲ, ಈ ರೀತಿಯ ಸ್ಪೆಸಿಫಿಕೇಶನ್ ಕೊಟ್ಟಿಲ್ಲ. ಹಾಗಾಗಿ ನಮ್ಗೆ ಪರ್ಟಿಕ್ಯುಲರ್ಲಿ ಇಂಥದ್ದೇ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಏನಲ್ಲ. ಬಟ್ ಯೂಶಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ 28% GST ಯಾವೆಲ್ಲ ಪ್ರಾಡಕ್ಟ್ ನ ಮೇಲೆ ಇದೆಯೋ ಅಲ್ಲೆಲ್ಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ ಕೇಸ್ ಫ್ಯೂಚರ್ ಅಲ್ಲಿ ಏನಾದ್ರೂ ಈ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 10 ಲಕ್ಷದವರೆಗಿನ ವೆಹಿಕಲ್ಸ್ ಲಕ್ಸುರಿ ಅಲ್ಲ, 10 ಲಕ್ಷದ ಮೇಲಿರುವಂತ ವೆಹಿಕಲ್ಸ್ ಲಕ್ಸುರಿ, ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಅಂತ ಕ್ಲಾಸಿಫಿಕೇಶನ್ ಏನಾದ್ರೂ GST ನಲ್ಲಿ ಮಾಡಿದ್ರೆ ಬಹುಶಃ ಅದು ಹೆಲ್ಪ್ ಆಗ್ಬೋದು ನಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಎಕ್ಸಾಕ್ಟ್ಲಿ ಈ ಕಂಪನಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಬಟ್ ಈಗ ಆಲ್ಮೋಸ್ಟ್ ಕಾರ್ಗಳ ಮೇಲೆ 28% GST ಇದೆ. GST ನಲ್ಲಿ ಕಾರನ್ನ ಲಕ್ಸುರಿ ಅಂತಾನೆ ಟ್ರೀಟ್ ಮಾಡಿರೋದು. ಬಟ್ ಈಗಂತೂ ಅದನ್ನ ಲಕ್ಸುರಿ ಅಂತ ಟ್ರೀಟ್ ಮಾಡಕ್ ಆಗೋದೇ ಇಲ್ಲ. ಬಟ್ ಯಾಕೆ ಸರ್ಕಾರ ಇನ್ನೂ ಅದನ್ನ ಲಕ್ಸುರಿ ಅಂತ ಟ್ರೀಟ್ ಮಾಡ್ತಾ ಇದೆ ಗೊತ್ತಿಲ್ಲ. ಅಟ್ಲೀಸ್ಟ್ ದಿನಗಳು ಉರುಳದಾಗೆ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಸರ್ಕಾರಗಳು ಯಾವತ್ತೂ ಡಿಸಿಷನ್ ತಗೊಳ್ಳೋದು ಲೇಟೇನ, ಯಾವಾಗ ಜನ ತಿರುಗಿ ಬೀಳ್ತಾರೋ ಆಗ್ಲೇ ಡಿಸಿಷನ್ ತಗೊಳ್ಳೋದು. ಅಟ್ಲೀಸ್ಟ್ ಈ ಕ್ಲಾಸಿಫಿಕೇಶನ್ ಅನ್ನ ಮಾಡಬೇಕು. 10 ಲಕ್ಷ ತನಕನೋ 15 ಲಕ್ಷ ತನಕನೋ ಕಡಿಮೆ ಮಾಡಿ GST ನ. ಅದ್ರ ಮೇಲಿನ ವೆಹಿಕಲ್ಸ್ ಗೆ ಬೇಕಾದ್ರೆ 28 ಅಲ್ಲ 30 ಮಾಡ್ಕೊಳ್ಳಿ. ಯಾಕಂದ್ರೆ ಆಲ್ಮೋಸ್ಟ್ ಮಿಡ್ಲ್ ಕ್ಲಾಸ್ ಹಾಗೂ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಲ್ಲಿ ತಗೊಳ್ಳೋದೆ 10 ರಿಂದ 15 ಲಕ್ಷದ ಗಾಡಿ, ಅದಕ್ಕಿಂತ ಜಾಸ್ತಿ ಹೋಗೋದು ತುಂಬಾ ಕಡಿಮೆ. ಹಾಗೆ ಇವತ್ತು ಯಾವ್ದೇ ಸಣ್ಣ ಕಾರನ್ನ ತಗೊಳ್ತೀವಿ ಅಂದ್ರೆ 5-6 ಲಕ್ಷ ಅಂತೂ ಮಿನಿಮಮ್ ಬೇಕು. ಹೀಗಿರುವಾಗ ಕ್ಲಾಸಿಫಿಕೇಶನ್ ಮಾಡಿದ್ರೆ ಖಂಡಿತ ಒಂದಷ್ಟು ಉಪಯೋಗ ಆಗುತ್ತೆ ಸಾಮಾನ್ಯ ಜನರಿಗೆ, ಬಟ್ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಹಾಗಾಗಿ ಇವರು ಮಾಡುವಂತ ಚಾನ್ಸಸ್ ಕಡಿಮೆನೆ. ಬಟ್ ನೋಡೋಣ, ಇವತ್ತಲ್ಲ ನಾಳೆ ಆಗ್ಬೇಕು, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಇನ್ನು GST ನಲ್ಲಂತೂ ಲಕ್ಸುರಿ ಸ್ಪೆಸಿಫೈ ಮಾಡಿಲ್ಲ. ಬಟ್ ಹಂಗೆ ನಾವು ಜನರಲ್ ಆಗಿ ನೋಡೋದು ಮರ್ಸಿಡೀಸ್ ಬೆಂಜ್, BMW, ಆಡಿ, ಲ್ಯಾಂಡ್ ರೋವರ್, ರೋಲ್ಸ್ ರಾಯ್ಸ್, ಟೊಯೋಟಾದಲ್ಲಿ ಎಸ್ಪೆಷಲಿ ಲಕ್ಸುರಿ ಅಂಡ್ ಗಾಡಿಗಳಿದ್ದಾವೆ, ಅವುಗಳು ಎಲ್ಲ ಅಲ್ಲ. ಪೋರ್ಷೆ, ವೋಲ್ವೋ, ಲೆಕ್ಸಸ್, ಜಾಗ್ವಾರ್ ಇವನ್ನೆಲ್ಲ ಲಕ್ಸುರಿ ಕಾರ್ ಬ್ರಾಂಡ್ಸ್ ಅಂತ ರೇಟ್ ಮಾಡ್ತಾರೆ. ಬಟ್ ನಮ್ಮ GST ನಲ್ಲಂತೂ ಇದರ ಬಗ್ಗೆ ಸ್ಪೆಸಿಫೈ ಮಾಡಿಲ್ಲ. ಇನ್ ಕೇಸ್ ಕಡಿಮೆ ಮಾಡಿದ್ರೆ ಆಸ್ ಎ ಶೇರ್ ಹೋಲ್ಡರ್ಸ್ ಒಂದಷ್ಟು ಬೆನಿಫಿಟ್ ಆಗ್ತಾ ಇತ್ತು, ಆಸ್ ಎ ಕನ್ಸ್ಯೂಮರ್ ಕೂಡ ಬೆನಿಫಿಟ್ ಆಗ್ತಾ ಇತ್ತು. ನೋಡೋಣ, ಸದ್ಯದ ಮಟ್ಟಿಗೆ ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ ಇಲ್ಲೇನಾದ್ರೂ ಚೇಂಜಸ್ ಅನೌನ್ಸ್ ಮಾಡುತ್ತಾ ಮುಂದಿನ ದಿನಗಳಲ್ಲಿ GST ಕೌನ್ಸಿಲ್ ಅಂತ. ಎಸ್ಪೆಷಲಿ ನಾನ್ ಎಕ್ಸ್ಪೆಕ್ಟ್ ಮಾಡೋದು, ನಾನು ಅವಾಗ್ಲೇ ಹೇಳ್ದಾಗೆ 10 to 15 ಲ್ಯಾಕ್ ಒಳಗಡೆ ಲಕ್ಸುರಿ ಅಂತ ಟ್ರೀಟ್ ಮಾಡದೇ ಇರ್ಲಿ ಅಂತ. ಯಾಕಂದ್ರೆ ಈಗ ಬೇಸಿಕ್ ನೀಡ್ ಆಗ್ಬಿಟ್ಟಿದೆ ಕಾರ್ ಬೈಕ್ಸ್ ಎಲ್ಲ. ಹಾಗಾಗಿ ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.